ಎಲ್ಲಿಗೆ ಹೋಗ್ತಾ ಇದ್ದೀವಿ? ಹಿಂದೆ ಹೋಗ್ರಿ. ನೇತ್ರಾವತಿಗೆ. ಮೌಂಟೇನ್ ಎಲ್ಲಿ? ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿರೋದಲ್ಲಿ? ಹಲೋ ಕನ್ನಡಿಗರೇ, ನನ್ನ ಮಗಳು ಹೇಳ್ದಂಗೆ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಹೊರಟು ಸೀದಾ ಯಶವಂತಪುರ ಬಂದ್ವಿ. ಯಶವಂತಪುರದಲ್ಲಿ ಗೋವರ್ಧನ್ ಥಿಯೇಟ್ರ್ ಹತ್ರ ಒಂದು ಚಿತ್ರಾನ್ನ ಅಂಗಡಿ ಇರುತ್ತೆ. ನಾನು ರೆಗ್ಯುಲರಾಗಿ ಎಲ್ಲಾದರೂ ಟ್ರಕ್ ಹೋಗ್ಬೇಕಾದ್ರೆ ಅದೇ ಚಿತ್ರಾನ್ನ ಅಂಗಡಿ ಹತ್ರ ಟೇಸ್ಟ್ಗಾದರೂ ಸುಮ್ಮನೆ ಹೋಗಿ ನೋಡ್ಕೊಬರ್ತೀನಿ. ಅಲ್ಲೆಲ್ಲ ಊಟ ಮಾಡಿಕೊಂಡು ಇನ್ನೇನು ನೋಡೋ ಅಷ್ಟೊತ್ತಿಗೆ ನಮ್ಮ ಬಸ್ ಬಂತು. ಬಸ್ ಹತ್ತಿ ಕೂತ್ಕೊಂಡು ಫ್ರಂಟ್ ಸೀಟೇ ರಿಸರ್ವ್ ಮಾಡಿಟ್ಟಿದ್ರು ನಮ್ಮ ಚೇತನ್ ಅವರು. ಅಲ್ಲಿಂದ ನೈಟ್ ಜರ್ನಿ ಇತ್ತು ಕಂಪ್ಲೀಟಾಗಿ. ನೋಡಿ ನಮ್ಮ ಬಾಸ್ ಎಕ್ಸೈಟಿಂಗ್ ಆಗಿದ್ದಾರೆ ತುಂಬ, ಸಿಕ್ಕಾಬಟ್ಟೆ. ಫಸ್ಟ್ ಟ್ರಾವೆಲ್ ಅವ್ರದ್ದು, ನೈಟ್ ಹೋಗ್ತಾ ಇರೋದು. ಎಲ್ಲ ಡ್ಯಾನ್ಸ್ ಮಾಡ್ತಿರೋದು ನೋಡಿ ಫುಲ್ಲು ಮೂಕ ವಿಸ್ಮಿತರಾಗ್ಬಿಟ್ಟಿದ್ದಾರೆ, ಏನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಹಂಗೂ ಒಂದೆರಡು ಸ್ಟೆಪ್ ಹಾಕಕ್ಕೆ ನೋಡ್ದೆ, ಬಟ್ ತುಂಬ ಜನ ಆಗಿರೋದ್ರಿಂದ ಹೆಸಿಟೇಟ್ ಪಟ್ಕೊಂಡು ಹಿಂದೆ ಬಂದ್ಬಿಟ್ಟ. ಅದಾದಮೇಲೆ ಅವ್ನ ಪಾಡ್ಗೆ ಒಬ್ಬನೇ ಎಂಜಾಯ್ ಮಾಡ್ತಾಯಿದ್ದ ನಿದ್ದೆ ಬರೋವರೆಗೂ. ಕಲರ್ ನೋಡಿ ಫುಲ್ಲು ಏನೇ ಜಾವನ್ ಮಾಡಿದ್ರು ನಾವು ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಕ್ಯಾಬಿನಲ್ಲಿ ಟ್ರಾವೆಲ್ ಮಾಡಿದ್ರೇ ಖುಷಿ ನಮಗೆ. ಸೊ ಕ್ಯಾಬಿನಲ್ಲಿ ಟ್ರಾವೆಲ್ ಮಾಡಿ ಸೀದಾ ನಾವು ಬಂದು ಇಳಿದಿದ್ದು ಬಾಳ್ಗಲ್ ಕಳಸ ಹತ್ರ ಸ್ವಲ್ಪ ದೂರ ಮುಂದೆ ಹೋದರೆ ಸಿಗುತ್ತೆ. ಅಲ್ಲಿಂದ ಸೀದಾ ನಮ್ಮ ಹೋಮ್ ಸ್ಟೇಗೆ, ಅನಿತಕ್ಕ ಹೋಮ್ ಸ್ಟೇ ಅಂತ ಇದೆ, ಬಳ್ಳಾಲ್ ಹೋಮ್ ಸ್ಟೇ ಇನ್ಫ್ಯಾಕ್ಟ್. ಸೊ ಅಲ್ಲಿ ಹೋದ್ವಿ. ಸೊ ರೂಮೆಲ್ಲ ಲೊಕೇಶನ್ನು ಅದು ಇದೆಲ್ಲ ಆಯಿತು. ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡಾಡೋ ಜೊತೆಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಹಾಗೆ ಕೀರ್ತನ್, ಮಾರುತಿ ಮತ್ತು ಅಂಜನ್ ಎಲ್ಲರೂ ಸಿಕ್ಕರು. ಎಲ್ಲ ತೊಗೊಂಡು ನೇತ್ರಾವತಿ ಬೇಸ್ ಲೊಕೇಶನ್ನಿಗೆ ಬಂದ್ವಿ. ಇವತ್ತು ನಾವು ನೇತ್ರಾವತಿಗೆ ಬಂದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಪರ್ಮಿಟ್ಸ್ ಇಲ್ಲ ಅಂತ ಇವತ್ತು ನಮ್ಮನ್ನು ವಾಪಸ್ ಕಳಿಸ್ತಾವ್ರೆ. ಇಲ್ಲಿ ನಮ್ಮ ಬಾಸ್ ಹೋಗ್ತಾವ್ರೆ, ಓಡ್ತಾವ್ರೆ ನಮ್ಮ ಬಾಸು. ಪರ್ಮಿಟ್ಸ್ ಇಲ್ಲ ಅಂತ ನಾವು ವಾಟರ್ ಫಾಲಿಗೆ ಬಂದಿದ್ದೀವಿ ಇವತ್ತು. ನಾಳೆ ಕ್ಲೌಡ್ಸ್ ಎಲ್ಲ ನಾಳೆ ಟ್ರಕ್ ಮಾಡ್ತೀವಿ. ನಾಳೆ ಟ್ರಕ್ ಮಾಡ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ. ಇವತ್ತು ಸೋಮಾವತಿ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ನೀವು ಇಲ್ಲಿಂದನೇ ಕೇಳಿಸ್ಕೊಳ್ಬೋದು ಅದು ವಾಟರ್ ಸೌಂಡ್ ಎಷ್ಟು ಬರ್ತಾ ಇದೆ ನೋಡಿ. ನನ್ನ ಮಗಳದ್ದು ಫಸ್ಟ್ ಲಾಂಗ್ ಟ್ರಕ್ ಅಲ್ವಾ ಚಿನ್ನು? ಹೆಂಗನ್ನಿಸ್ತು? ನಾನು ಟ್ರಕ್ಕೇ ಮಾಡಿಲ್ಲ, ವಾಪಸ್ ಕಳಿಸಿದ್ದಾರೆ ಚೆಕ್ ಪೋಸ್ಟಿಂದ. ಏನು ಚೆನ್ನಾಗಿದೆ. ನೆಕ್ಸ್ಟ್ ಪ್ಲೇಸ್ ಚೆನ್ನಾಗಿರುತ್ತೆ. ನಾಳೆ ಅರ್ಲಿ ಮಾರ್ನಿಂಗ್ 6 o'clock ಮತ್ತೆ ಟ್ರಕ್ ಬರೋಣ. ಮತ್ತೆ ತಡಿ. ಹಾಂ, ಅಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಬಿಡಲಿಲ್ಲ. ನಾವು ತುಂಬ ಕೇಳೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ವಾಪಸ್ ಬಂದುಬಿಟ್ಟು ಜೀಪ್ ಮಾಡಿಕೊಂಡು ಸೀದಾ ಮುಲ್ಲೋಡಿ ವಿಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ನಮ್ಮ ಕುದುರೆಮುಖ ಹೋಮ್ ಸ್ಟೇ ಇದೆ. ಅಲ್ಲಿ ಹೋಗ್ಬಿಟ್ಟು ರಾಜೇಶ್ ಮನೇಲಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಸೋಮಾವತಿ ವಾಟರ್ ಫಾಲ್ಸಲ್ಲಿ ಆಟ ಆಡ್ಕೊಳ್ಳೋಣ ಅಂತ ಆಟ ಆಡಿಕೊಂಡು ರಿಟರ್ನ್ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಬೆಂಗಳೂರು ಕಡೆ ಹೊರಡೋಣ ಅಂತ ಹೊರಟ್ವಿ. ಅಂತ ಖುಷಿ ಅಂತಂದರೆ ನಮ್ಮ ಮಕ್ಕಳಿಗೆ ಒಂದು ಹಳ್ಳಿ ವಾತಾವರಣ ನೋಡಿಕೊಂಡ್ರು. ಅಲ್ಲಿಂದ ಸೀದಾ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಫಸ್ಟ್ ಟೈಮ್ ನನ್ನ ಮಗಳು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ತಾ ಇದ್ಲು. ಅದೇನೇನೋ ಅವ್ಳ ಪಾಡ್ಗಳೆಲ್ಲ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ನಮ್ಮ ಹಿಂದೆಗಡೆ ನಮ್ಮ ಬಾಸ್ ಅವ್ನ ಪಾಡ್ಗೆ ಅವ್ನು ಕುಣ್ಕೊಂತವನೆ. ಅವ್ನು ಬಿಡಿ, ಯಾರ ಮಾತು ಕೇಳಲ್ಲ. ಟ್ರೆಕ್ಕಿಂಗ್ ಅಂತ ಬಂದ್ವಿ, ಏನೂ ಮಾಡಿಲ್ಲ, ಸ್ವಲ್ಪ ಮಾಡಿದ್ವಿ. ಮತ್ತೆ ಎಲ್ಲ ಊಟ ಮಾಡ್ಕೊಂಡು ಎಲ್ಲರ ಮನೇಲೂ ಓಡಾಡಿಕೊಂಡು ನಮ್ಮ ಹೋಮ್ ಸ್ಟೇಗಳೆಲ್ಲ ನೋಡಿಕೊಂಡು ಹೋದ್ವಿ ಅಷ್ಟೇ. ಅಲ್ಲಿಗೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಪಯಣ ಮಾಡಿದ್ವಿ. ರಿಟರ್ನ್ ಬರ್ಬೇಕಾರೆ ಮಾಮೂಲಿ ನೈಟ್ ಡ್ಯಾನ್ಸ್ ಬಸ್ಸಲ್ಲಿ, ಅದಿಲ್ಲ ಅಂತಂದರೆ ಯಾವುದೇ ಟ್ರಿಪ್ ಮುಗಿಯಲ್ಲ. ಸೊ ಎಲ್ಲರೂ ಡ್ಯಾನ್ಸ್ ಮಾಡಿ ಮಜಾ ಮಾಡ್ತಾ ಇದ್ದಾರೆ.